ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಮುಂದೂಡಲಾಗಿದ್ದ ಸಾಮಾನ್ಯ ಸಭೆ ಜರುಗಿತು. ಪೂಜ್ಯ ಮಹಾಪೌರರ ಆದೇಶದ ಮೇರೆಗೆ ದಿನಾಂಕ 3ನೇ ಜುಲೈ 2025, 8ನೇ ಜುಲೈ 2025ರಂದು ಕರೆಯಲಾದ ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಮುಂದೂಡಿ ಪೂಜ್ಯ ಮಹಾಪೌರರ ಅಧ್ಯಕ್ಷತೆಯಲ್ಲಿ ಪುನಃ ದಿನಾಂಕ 14ನೇ ಜುಲೈ 2025ರಂದು ಬೆಳಿಗ್ಗೆ 11 ಗಂಟೆಗೆ ನಿಗದಿಪಡಿಸಲಾಗಿತ್ತು. ಆದರೆ ಆ ದಿನಾಂಕದಂದು ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರು ಮುಷ್ಕರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು, ನಗರಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಸಂಘದ ಸಭೆಯು ಬೆಂಗಳೂರಿನಲ್ಲಿ ನಿಗದಿಯಾಗಿರುವ ಪ್ರಯುಕ್ತ ಅಂದಿನ ಸಭೆಯನ್ನು ಮರು ಮುಂದೂಡಿ ದಿನಾಂಕ 16ನೇ ಜುಲೈ 2025ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಕರೆಯಲಾಗಿತ್ತು. ದಿನಾಂಕ 20ನೇ ಜೂನ್ 2025ರಂದು ಕಳುಹಿಸಲಾದ ಸಭೆಯ ಕಾರ್ಯಸೂಚಿಯನ್ನು ಈ ಸಭೆಯಲ್ಲಿ ಪರ್ಯಾಲೋಚನೆಗಾಗಿ ಮಂಡಿಸಲಾಯಿತು. ಇದು ಒಂದು ಬೀದಿನ ಹಾವಳಿ ದಿನ ಬಹಳ ನಡೀತಾ ಇದೆ. ನಾವು ಯಾವ ಕ್ರಮ ತಗೊಂಡಿವಿ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ತಿಳಿಸುವಂತ ಮನವಿ ಮಾಡಿಕೊಳ್ಳುತ್ತೇನೆ. ಟರ್ಮಿನರಿ ಇಲ್ಲಾಂದ್ರೆ ಈಗ ಡೆತ್ ಆಗತ್ತೆ ನಾಳೆನೋ ಅಥವಾ ಇವತ್ತು ಅಂತ ನಾಯಿಗಳಿಗೆ ಇದು ಮಾಡ್ಲಿಕ್ಕೆ ಕಿಲ್ ಮಾಡ್ಲಿಕ್ಕೆ ನಮ್ಮ ಹತ್ರ ಪ್ರೊವಿಷನ್ ಇದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದೇ ರೀತಿ ಇದೆ. ನಾವು ಕಿಲ್ ಮಾಡಬಹುದು ಆ ನಾಯಿಗಳನ್ನ, ಆದ್ರೆ ಪ್ರೊಸೀಜರ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ವೆಟನರಿ ಡಾಕ್ಟರ್ಸ್ ಇರಬೇಕು, ವಿಡಿಯೋಗ್ರಾಫಿ ಎಲ್ಲ ಮಾಡಬೇಕು, ಆ ರೀತಿ ಗೈಡ್ಲೈನ್ಸ್ ಇದೆ. ಆದ್ರೆ ಆ ಕಂಡೀಷನ್ ಅಲ್ಲಿ ಬರ್ತಕ್ಕಂಥ ನಾಯಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ರೇಬೀಸ್ ಆಗಿರ್ಬೇಕು, ಇಲ್ಲಾಂದ್ರೆ ಟರ್ಮಿನಲಿ ಇರಬೇಕು. ಸೊ ಅಂತ ನಾಯಿಗಳಿಗೆ ನಾವು ವಿ ಕ್ಯಾನ್ ಕಿಲ್, ಆದ್ರೆ ಅಷ್ಟು ನಾವು ಮಾಡಕ್ ಆಗಲ್ಲ. ಜೊತೆಗೆ ಈಗಾಗಲೇ ಎಲ್ಲರೂ ಸಜೆಷನ್ ಕೊಟ್ಟಿದ್ದಾಗೆ ನಾವು ಬಿಲ್ ಆಗ್ಲಿ ಅಥವಾ ಹೈಯರ್ ಆಫೀಸರ್ಸ್ ಆಗಲಿ ಅಥವಾ ಯಾವುದೋ ಒಂದು ಟಾಸ್ಕ್ ಫೋರ್ಸ್ DC ಅವರು ಮೇಡಮ್ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ಸ್ಗೆ ಕರೆಸಿ ಏನಾದರೂ ಸೈಂಟಿಫಿಕ್ ಸೊಲ್ಯೂಷನ್ ತರಬಹುದಾ, ಅದರ ಬಗ್ಗೆ ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಪ್ಲಸ್ ಏನಿಲ್ಲಿ ಬಿಲ್ ಆಗಲಿ ಅಥವಾ ನಮ್ದು ರಿಕ್ವೆಸ್ಟ್ ಏನಿದೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. OPD ಟ್ರೀಟ್ಮೆಂಟ್ ನೋಡಿಕೊಂಡ್ಬಿಟ್ಟು ಸೊ ಅವತ್ತು ನೈಟ್ ಅಡ್ಮಿಟ್ ಆಗಿದೆ. ಸೊ ನೈಟ್ ಅಡ್ಮಿಟ್ ಆಗಿಬಿಟ್ಟು ಮತ್ತು ನೈಟ್ ಸೇಮ್ ಡೇನೇ ಡಿಸ್ಚಾರ್ಜ್ ಹೋಗಿದೆ ಸರ್. ಸೊ ಅದ್ರ ಸಂಬಂಧ ಅವ್ರ ಫೋನ್ ನಂಬರ್ ತೊಗೊಂಡು ಒಂದು ಅಪ್ಲಿಕೇಶನ್ ನಮ್ಮ ಕಚೇರಿಗೆ ಒಂದು ಸಲಹೆ ಸೂಚಿಸ್ಬಿಟ್ಟು ಆಮೇಲೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರ ಮನೆಗೆ ಹೋಗಿ ಸ್ವಲ್ಪ ಕಂಡೀಷನ್ ಏನಿದೆ ನೋಡ್ಕೊಂಡು ನಮ್ಗೆ ಒಂದು ಅಪ್ಲಿಕೇಶನ್ ಇಮಿಡಿಯೇಟ್ ಆಗಿ ತಂದುಬಿಟ್ಟು ಅವರಿಗೆ ಕೊಡ್ತಕ್ಕಂಥ ನಮ್ಮ ಕಾರ್ಮಿಕದ ಪರಿಹಾರ ಕೊಡ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಮ್ಮ ಇವರಿಗೆ ಹೇಳಿದ್ದೀನಿ ಸರ್. ಬೆಳಗ್ಗೆ ದಿನ ತನ ಅದು ಪರಿವಾರ ಕೊಟ್ಟಿಲ್ಲ, ಬಟ್ ಲೋಕಲ್ ಬಾಡಿ ಇತ್ತು ಸುಪ್ರೀಂ ಬಾಡಿ. ನಾವು ರೂಲಿಂಗ್ ಮಾಡೋ ಮ್ಯಾಗ ಅದು ಪಾಲನೆ ಆಗಬೇಕು. ಪಾಲನೆ ಆಗಿಲ್ಲ ಅಂತಂದ್ರೆ ನಾವು ಏನು ಜೀವಿ ನಡೆಸೋದು. ನಾವು ಸೀನಿಯರ್ ಇದ್ದೀವಿ, ಅವರು ಗೋಲಾ ಸಾಬ್ರು ಹೇಳ್ತಾರೆ ವಿ ಆರ್ ದಿ ಸುಪ್ರೀಂ ಬಾಡಿ ಆಫ್ ದಿ ಕೌನ್ಸಲ್. ಆಮ್ಯಾಗ ನಾವು ಒಂದು ರೆಸೊಲ್ಯೂಷನ್ ಮಾಡೋ ಮ್ಯಾಗ ಅದು ಪರಿಹಾರ ಯಾಕೆ ಕೊಡಬೇಡ. ಒಬ್ಬ ನಾವೇ ನಮ್ಮ ಸಲ ಕೇಳಲಾಗಿರೋ ಸರ್ ಎನಿ ಕಾರ್ಪೊರೇಟರ್ ಬೆನಿಫಿಟ್ ತೊಗೊಳೋದಿಲ್ಲ. ಮತ್ತು ಇದ್ರಾಗ ರಾಜಕಾರಣಿನೂ ಮಾಡೋದು ಬೇಡ್ರಿ.
ಹಿಂದೇನೋ ಒಂದು ರೆಜುಲೇಷನ್ ಆಗ್ಯದ, ಅದಕ್ಕೆ ಮಹತ್ವ ಅದ ಇಲ್ಲ. ಒಮ್ಮೆ ನಾವು ಒಂದು GB ನಾವು ಒಂದು ರೂಲಿಂಗ್ ಮಾಡ್ತೀವಿ, ಕನ್ಫರ್ಮೇಷನ್ ಆಗೋಮ್ಯಾಗ ಅದು ಇಂಪ್ಲಿಮೆಂಟೇಷನ್ ಆಗಬೇಕಿಲ್ಲ. ಹಿಂಗಂದ್ರೆ ಯಾವನು ಕ್ಲಾಸಸ್ ಆಗಬಾರ್ದು. MLA साहब इशू हुआ था, आप कंपनसेशन दिए सर ना, चेक वगैरह इशू करे ना. साजिद भाई की मेरे पास फोटो है, DSO पेपर में गया है. 5,000 का है वो इंप्लीमेंटेशन आना अभी दिन लगे सर. ಇಲ್ಲಿ ತನಕ ಬಿಲ್ ಗೌರ್ಮೆಂಟ್ಲೇ ಏನೋ ಫೈಲ್ ನೋಟಿಫಿಕೇಶನ್ ಅದು ಎಷ್ಟು ಬಿಲ್ ಆದ ಬಿಲ್ ಕೊಡ್ತೀನಿ, ಒಂದು SI ಅಪಾಯಿಂಟ್ಮೆಂಟ್ ಮಾಡಿ SI ಲಿಂದ ನಾ ಅದು ತರಿಸ್ಕೋತೀನಿ ಅಂತ. ನಾಯಿ ಕಚ್ಚತನ SI ಏನು ಮಾಡ್ಲತ್ತಾನ? ನಾಯಿ ಕಚ್ಕೋ ಏರಿಯಾದ ಓಡಾಡಿ ಕಚ್ಚತನ SI ಕೆಲಸ ಏನದ? ಕಬೀರ್ ಸಾಬ್ರೆ ಏನು ಮಾಡ್ತಾನೆ SI? ಅವ್ನ ಡ್ಯೂಟಿ ಏನದ SI ಇದು? ಡ್ಯೂಟಿ ಏನದ ಸರ್ SI ಇದು? SI ಡ್ಯೂಟಿ ಏನದ? ಅವ್ನು ಏರಿಯಾದ ಓಡಾಡಬೇಕು ಮಾಡಬೇಕಿಲ್ಲ. ಈ ನಾಯಿ ಕಚ್ಚಿದ ಮೇಲೆ ಅದು ಟ್ರೀಟ್ಮೆಂಟ್ ಬಿಲ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ನೋಡ್ಲಕ್ಕ ಅವನಿಗೆ SI ಬೇಕು. ಆ ಏರಿಯಾದ ಓಡಾಡಕ್ಕೆ SI ಬೇಡ. SI ಕೆಲಸ ಏನದ ಸರ್? ಹಾಸ್ಪಿಟಲ್ನಾಗ SI ಕೆಲಸ, ಸಾರಿ ಏರಿಯಾದಾಗ SI ಕೆಲಸ ಏನದ? ನೋಡ್ತಾರೆ ನೋಡ್ಬೇಕು, ಅವ್ರು ವಾರ್ಡಲ್ಲಿ ಇರಬೇಕು. ಈಗ ನಮ್ಮ ಸದಸ್ಯರಿಗೆ ಜಡ್ಜ್ ಹೇಳಿದ್ರು ಮಟನ್ ಶಾಪ್ ಇಲ್ಲ ಅಲ್ಲಿ ಯಾರು ನೋಡಿ ಅಂತ ಹೇಳುದು. ಆ ಮಟನ್ ಶಾಪ್ ಗಾಡಿ ತಂಗಿಸಿದ ವೆಹಿಕಲ್ ನಮ್ ಗ್ಯಾರೇಜ್ ಇದ್ದಾರೆ. ಆ ಕಾಂಟ್ರಾಕ್ಟರ್ ಇರ್ಬೋದು ಇಲ್ಲಿ ಸರ್. ಮಟನ್ ಇದು ವೇಸ್ಟೇಜ್ ಹೋಯ್ತಿನಲ್ರಿ, ಅವ್ನಿಗೆ ಟೆಂಡರ್ ಆಗಿಲ್ಲ, ನೀ ಹ್ಯಾಂಗ ಹೋಯ್ತು ಅಂತ ಹೇಳಿ ಗಾಡಿ ತಕ್ಕ ನಮ್ಮ ಕಾರ್ಪೊರೇಷನ್ ಹೋಗ್ತಾನೆ ಹಚ್ಚಾರ ಗಾಡಿ. ಅದು ಯಾರು ಹಚ್ಚಾರ ಕೇಳೋದು? ಯಾರು ಹಚ್ಚಾರ ಅನ್ನೋದು? ಯಾರು ಹಚ್ಚಾರ ಕೇಳ್ರಿ? ಏನ್ ಹೇಳೋದು ಕೆಲಸ? ಕಾರ್ಪೊರೇಷನ್ ಬಂದು ನಮ್ಮ ಸದಸ್ಯರು ಕೇಳಿದ್ರಿ ಈಗ ಡೈವರ್ಟ್ ಮಾಡ್ಬೇಡ ಅಂತ ಹೇಳಿ ಗೋಲ ಸಾಬರ್ ಅಂತಾರ. ಡೈವರ್ಟ್ ಯಾರು ಯಾವ್ದು ಯಾರು ಡೈವರ್ಟ್ ಮಾಡೋದು ಸರ್? ಎಲ್ಲರೂ ಮಾತಾಡೋ ಸಿಟಿ ಬಗ್ಗೆದಾಗೆ ಜನರ ಸಲಕ್ಕೆ ಜನರಿಂದ ಬಂದ ಜನರಿಗೆ ಅನುಕೂಲ ಸಲಕ್ಕೆ ಮಾತಾಡೋದು. ಯಾರು ಒಬ್ರಿಗೊಬ್ರು ಡೈವರ್ಟ್ ಮಾಡೋದು ಸರ್? 5 ಲಕ್ಷ ರೂಪಾಯಿ ಆಯ್ತು. ಈಗ ನಾವು ಟೆಂಡರ್ ಹಾಕೊಂಡಿದ್ರು ಅವರು ಒಯ್ಬೇಕಂದ್ರೆ ಅವ್ರು ಅನುಕೂಲ ಪ್ರಕಾರ ಹೋಗ್ತಾರೋ ಸೇಲ್ ಮಾಡ್ತಾರೋ, ಅವ್ರು ಲೇಟ್ ಮಾಡಿ ನಮ್ಮ ಅನುಕೂಲ ಬಂದಾಗ ಹೋಯ್ತಾರೋ, ಈ ಕ್ಲೀನ್ ಒಳಗೆ ಸೀಟ್ ಒಳಗೆ ಹಾಗೆ ಹೋಗ್ತಾರೆ ಸಾಕು. ಅದಕ್ಕೆ 5 ಲಕ್ಷ ರೂಪಾಯಿ ವರ್ಷಿಗೆ ಬರೋದ್ರ ತಲೆಗೆ ಹಾಕೊಂಡ್ರೆ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಮಾಡಿ. ಈ ಸಭೆಯಲ್ಲಿ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಉಪಮಹಾಪೌರರು, ಎಲ್ಲಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತು ಚಿಕನ್ಗೆ ಸಂಬಂಧಿಸಿದಂತೆ ಟೆಂಡರ್ ಪಡೆದ ವಾಹನಗಳನ್ನು ಸೀಸ್ ಮಾಡಿರುವ ಕುರಿತು ಮತ್ತು ಎಲ್ಲಾ ಪಾಲಿಕೆಯ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿನ ರಸ್ತೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಚರ್ಚಿಸಲಾಯಿತು. ವಸತಿ ನಿಲಯಗಳಿಗಾಗಿ ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆ ನೂರಾರು ವಿದ್ಯಾರ್ಥಿಗಳು ವಸತಿ ನಿಲಯಕ್ಕಾಗಿ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಿದರು. ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಮ್ಮ ಹಕ್ಕು ನಮಗೆ ಕೊಡಿ, ಬೇಕೇ ಬೇಕು. ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಕೂಡ ಹಾಸ್ಟೆಲ್ ಕಲ್ಪಿಸಿ ಬೇಕೇ ಬೇಕು. ಕೊಡಲೇಬೇಕು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಖಜಾಂಚಿ ವೆಂಕಟೇಶ್ ದೇವದುರ್ಗ ಮಾತನಾಡಿ, ಪ್ರತಿದಿನ ದೂರದ ಊರುಗಳಿಂದ ವ್ಯಾಸಂಗಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರ ಕಲಬುರಗಿ ನಗರಕ್ಕೆ ಬರುತ್ತಾರೆ. ಜಿಲ್ಲೆಯ ಬಡ ರೈತ ಮತ್ತು ಕಾರ್ಮಿಕರ ಮಕ್ಕಳು ಇಂದಿಗೂ ಎಷ್ಟೋ ಹಳ್ಳಿಗಳಿಗೆ ಬಸ್ ಸೌಲಭ್ಯಗಳಿಲ್ಲದೆ ಮೈಲಿಗಟ್ಟಲೆ ದೂರ ನಡೆದು ಬರುವ ಪರಿಸ್ಥಿತಿ ಇದೆ. ಹಳ್ಳಿ ಮತ್ತು ತಾಂಡಾಗಳಿಂದ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕಾಗಿ ದೂರದ ಊರುಗಳಿಗೆ ಕಳುಹಿಸಲು ಇಂದಿಗೂ ಪಾಲಕರು ಭಯಪಡುತ್ತಿದ್ದಾರೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಕೂಡ ನೂರಾರು ಜನ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಕಲಬುರಗಿ ನಗರಕ್ಕೆ ಓದಲು ಬರುತ್ತಿರುವುದು ಸಂತೋಷದ ವಿಷಯ. ಅವರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನೀಡಿ ವಸತಿಗಳನ್ನು ಕಲ್ಪಿಸಿ ಓದಿಗೆ ವ್ಯವಸ್ಥೆ ಮಾಡಬೇಕಿರುವುದು ಆಡಳಿತದ ಜವಾಬ್ದಾರಿ. ಆದರೆ ಕಾಲೇಜುಗಳು ಪ್ರಾರಂಭವಾಗಿ ತಿಂಗಳುಗಳು ಕಳೆದರೂ ವಸತಿ ನಿಲಯಗಳಿಗೆ ಪ್ರವೇಶಾತಿ ದೊರೆಯದೆ ನೂರಾರು ವಿದ್ಯಾರ್ಥಿನಿಯರು ಅಲೆದಾಡುವಂತಾಗಿದೆ. ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಗಳು ಮಾತ್ರ ಇದ್ದು SC/ST ವಿದ್ಯಾರ್ಥಿನಿಯರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ವಿದ್ಯಾರ್ಥಿನಿಯರು ಪ್ರವೇಶಾತಿ ಸಿಗದೆ ಸಂಕಷ್ಟ ಪಡುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು.
ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೀತಿ ದೊಡ್ಡಮನಿಯವರು ಮಾತನಾಡುತ್ತಾ, ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಲಾಗಿದ್ದು, ಬಂಧಿತ 3ರಲ್ಲಿ 2 ಉಪನ್ಯಾಸಕರು ಸೇರಿದ್ದಾರೆ ಎಂದು ವರದಿಯಾಗಿದೆ. ಈ ಘೋರ ಘಟನೆ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಪಕವಾಗಿರುವ ಲೈಂಗಿಕ ದೌರ್ಜನ್ಯ ಮತ್ತು ಅಧಿಕಾರದ ದುರುಪಯೋಗದ ಸಮಸ್ಯೆಯನ್ನು ಪರಿಹರಿಸುವ ತುರ್ತು ಅಗತ್ಯವನ್ನ ಎತ್ತಿ ತೋರಿಸುತ್ತದೆ ಎಂದರು. ಯುವ ಮನಸ್ಸುಗಳನ್ನು ರೂಪಿಸುವ ಜವಾಬ್ದಾರಿಯನ್ನ ಹೊಂದಿರುವ ಪ್ರಾಧ್ಯಾಪಕರು ಇಂತಹ ಹೇಯ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ನಂಬಿಕೆಯ ಘೋರ ದ್ರೋಹವಾಗಿದೆ ಮತ್ತು ಇದು ದೇಶದಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ನೋವಿನ ಅಪರಾಧಗಳ ಭಾಗವಾಗಿದೆ. ಇಂತಹ ಘಟನೆಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಆತಂಕ ಮೂಡಿಸುತ್ತಿದ್ದು, ಓದಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದೆ. ಎಷ್ಟೋ ಸಲ ಹಳ್ಳಿಗಳಿಗೆ ಬಸ್ ಸಿಗದೆ ತಡರಾತ್ರಿ ಮನೆಗೆ ಹೋದಂತಹ ಘಟನೆಗಳು ತಂದೆ ತಾಯಿಗಳಲ್ಲಿ ಭಯ ಉಂಟು ಮಾಡುತ್ತಿವೆ. ಹಾಗಾಗಿ ವಿದ್ಯಾರ್ಥಿನಿಯರನ್ನು ಭಯದಿಂದ ಮುಕ್ತಗೊಳಿಸಿ ಅವರ ಓದಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕೂಡಲೇ ಜಿಲ್ಲೆಯಲ್ಲಿ BCM ವಸತಿ ನಿಲಯವನ್ನ ಸ್ಥಾಪಿಸಬೇಕು ಮತ್ತು ಈಗಾಗಲೇ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವನ್ನ ಕಲ್ಪಿಸಬೇಕು ಎಂದು ಈ ಮೂಲಕ ಆಗ್ರಹಿಸಿದರು. ಸ್ನೇಹಿತರೆ, ಇವತ್ತು AIDS ವಿದ್ಯಾರ್ಥಿ ಸಂಘಟನೆಯಿಂದ ವಿಧಾನಸೌಧ ಎದುರುಗಡೆ ಇವತ್ತೇನು ಹೋರಾಟನ ತಗೊಂಡಿದೀವಿ. ಯಾಕಂತ ಕೇಳಿದ್ರೆ, ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. ಬಟ್ ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ. ಅದು BCM ಇಲಾಖೆ ಆಗಿರ್ಬೋದು ಅಥವಾ SC/ST ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆನೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ. ಆಮೇಲೆ ಅರ್ಜಿ ಸಲ್ಲಿಸಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ಹಾಸ್ಟೆಲ್ ಆಗ್ಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆದೇ ಇದೆ. ಬಟ್ ಇಲ್ಲಿವರೆಗೂ 1.5 ತಿಂಗಳಾಯ್ತು ಕ್ಲಾಸಸ್ ಸ್ಟಾರ್ಟ್ ಆಗಿ. ಹೆಣ್ಮಕ್ಳು ಆಗಿರೋದ್ರಿಂದ ಕಾಲೇಜಿಗೆ ಬರೋದೇ ರೇರ್. ಅವರು ಇಲ್ಲಿ ಅವರು ಊರಿಗೆ ಹೋಗಿ ಮುಟ್ಟಬೇಕು ಅಂದ್ರೆ 10 ಗಂಟೆ 11 ಗಂಟೆ ಆಗ್ತಾ ಇದೆ. ಪೇರೆಂಟ್ಸ್ ಗಳಿಗೆ ಕಾಲೇಜಿಗೆ ಕಳ್ಸೋದಕ್ಕೆ ಆತಂಕ ಆಗ್ತಾ ಇದೆ. ಯಾರು ಇದಕ್ಕೆ ಜವಾಬ್ದಾರಿ? ಏನಾದ್ರೂ ಆದ್ರೆ ಮಕ್ಕಳಿಗೆ ಯಾರು ಜವಾಬ್ದಾರಿ ತಗೋತಾರೆ? ಇಲ್ಲಿ ನಾವುಗಳು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇದು ಸಮಾಜ ಕಲ್ಯಾಣ ಇಲಾಖೆಗೆ ಆಗಿರ್ಬೋದು ಅಥವಾ BCM ಇಲಾಖೆಗೂ ಕೂಡ ಎಲ್ಲಾ ಅಪ್ಲೈ ಮಾಡಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡಲೇ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಹೆಣ್ಮಕ್ಳು ಆಗಿರೋದ್ರಿಂದ, ಆಮೇಲೆ ಈಗ 1.5 ತಿಂಗಳಿಂದ ಅವರಿಗೆ ಕ್ಲಾಸಸ್ ಅಟೆಂಡ್ ಆಗಕ್ ಆಗ್ತಿಲ್ಲ. ಅರ್ಧ ಸಿಲೆಬಸ್ ಮುಗಿತಾ ಇದೆ, ಬಟ್ ಇಲ್ಲಿವರೆಗೂ ಹಾಸ್ಟೆಲ್ ಆಗಿಲ್ಲ. ಇಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಈ ಕೂಡಲೇ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು. ಇಲ್ಲ ಅಂತಂದ್ರೆ ಇನ್ನೂ ಉನ್ನತ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗ್ತೀವಿ ಅಂತ ಹೇಳಿ ಕರೆ ಕೊಡ್ತಾ ಇದೀವಿ. AIDS ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಪ್ರೀತಿ ದೊಡ್ಡ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರೋಜಾರಾಮ್ NK ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ 10,000 ರೂಪಾಯಿ ಗೌರವ ಧನ ನೀಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ರೂಪಾಯಿಗಳ ಗೌರವ ಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನೀಡಿದಂತೆ 1,000 ರೂಪಾಯಿ ಹೆಚ್ಚಳದ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಸರ್ಕಾರ ಈ ಆಶ್ವಾಸನೆಯನ್ನು ಈಡೇರಿಸಲು ಜವಾಬ್ದಾರಿ. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರಿಂದ ಜಿಲ್ಲಾ ಮಟ್ಟದಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತೆಯರನ್ನು ಸಂಘಟಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಹೋರಾಟದ ಮುಖ್ಯ ಉದ್ದೇಶ ಅಂದ್ರೆ, ಕಳೆದ ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೋರಾಟಕ್ಕೆ ಮಣಿದು ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಸಂಬಳನ ನಿಗದಿಪಡಿಸ್ತೀವಿ ಅಂತ ಹೇಳಿದರು. ಈ ಒಂದು ವಿಷಯ ಇಡೀ ರಾಷ್ಟ್ರದ ಎಲ್ಲ TV ಮಾಧ್ಯಮಗಳಲ್ಲಿ ಬಂತು, ಎಲ್ಲ ಪ್ರಿಂಟ್ ಮಾಧ್ಯಮದಲ್ಲಿ ಕೂಡ ಬಂತು, ಎಲ್ಲರಿಗೂ ಗೊತ್ತಿದೆ. ಇವತ್ತ ರಾಜ್ಯದ ಮುಖ್ಯಮಂತ್ರಿನೇ 10,000 ರೂಪಾಯಿ ಸಂಬಳ ನಿಗದಿ ಮಾಡ್ತೀವಿ ಅಂತೇಳಿ ಇವತ್ತಿಗೆ 7 ತಿಂಗಳಾಯ್ತು. ಸರ್ಕಾರ ಮಾತು ತಪ್ತಾ ಇದೆ. ಇದನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ಕಾರ ನಮ್ಗೆ ಕನಿಷ್ಠ 5,000-6,000 ರೂಪಾಯಿ ಸಂಬಳ ಬರ್ತಾ ಇರೋದ್ರಿಂದ ಆಶಾ ಕಾರ್ಯಕರ್ತೆಯರು ಬದುಕೋದು ಕಷ್ಟ ಇದೆ ಅಂತ
ಅವ್ರಿಗೆ ಗೊತ್ತಿದ್ದು ಎಲ್ಲ ಒಂದು ಆರೋಗ್ಯ ಮಂತ್ರಿ ಕೂಡ ಆಶ್ವಾಸನೆ ಕೊಟ್ರು, ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಆಶ್ವಾಸನೆ ಕೊಟ್ರು. ಅರೆ ರಾಜ್ಯದ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟು ಇವತ್ತು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಇದನ್ನ ಉಗ್ರವಾಗಿ ನಾವು ಆಶಾ ಸಂಘಟನೆಯಿಂದ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತ 15-17 ವರ್ಷ ಆಯ್ತು ಇವತ್ತು ಆಶಾ ಕಾರ್ಯಕರ್ತೆಯರು ದುಡಿದು ಅವರು ನಿರ್ವೃತ್ತಿವಂತ ಇದ್ದಾರ, ಅವ್ರಿಗೆ ಒಂದು ಪೈಸಾನು ಹಣ ಕೊಡ್ತಾ ಇಲ್ಲ. ಪಶ್ಚಿಮ ಬೆಂಗಾಲ್ ಸರ್ಕಾರ ಯಾರು ನಿರ್ವೃತ್ತಿವಂತ ಇದ್ದಾರೆ ಅವ್ರಿಗೆ 3 ಲಕ್ಷ ಮಾಸಾಸನ ಕೊಡ್ತಾ ಇದೆ. ನಾವು ಕೂಡ ಅವ್ರಿಗೆ ಒಂದು ಇಡಿಗಂಟಾಗಿ ಅವ್ರಿಗೆ ನಿರ್ವೃತ್ತಿವಂತರಿಗೆ ಹಣ ಕೊಡ್ಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಆಶಾ ಕಾರ್ಯಕರ್ತೆಯರು ಇವತ್ತು ಜನಸಂಖ್ಯೆ ಆಧಾರ ಮೇಲೆ ತೆಗೆದಾಕ್ತಾ ಇದ್ದಾರ, ಆಶಾಗಳಿಗೆ ಕೆಲಸ ಹೆಚ್ಚಳ ಮಾಡ್ತಾ ಇದ್ದಾರ. ಈ ಆಶಾ ಕಾರ್ಯಕರ್ತೆಯರ ಮೇಲೆ ಆಗ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು ವಿರೋಧಿಸಿ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದೀವಿ. ಈ ಸರ್ಕಾರ ಮಣಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಮಟ್ಟದ ಹೋರಾಟ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೀವಿ. ಇವತ್ತಿನ ದಿನ ನಾವು ಈ ಹೋರಾಟ ಮಾಡ್ಲಿಕ್ಕೆ ಕಾರಣವೇನೆಂದರೆ ನಾವು ಕಳೆದ ಜನವರಿ 2025ರಂದು ನಾವು ಬೆಂಗಳೂರಲ್ಲಿ 4 ದಿನವಾದ ಒಂದು ಅನಿರ್ದಿಷ್ಟ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದಲ್ಲಿ 10,000 ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬೇಡಿಕೆಯನ್ನು 10,000 ರೂಪಾಯಿ ನಿಮಗೆ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದರು. ಅದಕ್ಕೆ ನಮಗೆ ಅಲ್ಲಿಂದ ಇಲ್ಲಿವರೆಗೂ ಯಾವ ಆಶ್ವಾಸನೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಇಷ್ಟಲಿಂದ ನಾವು ಬೆಂಗಳೂರಿನಿಂದ ಬಂದು 4,000 ದಿನ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಗೆ ಏಪ್ರಿಲ್ 1 ತಾರೀಕು ನಾವು ನಿಮಗೆ ಗ್ಯಾರಂಟಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಜೂನ್ ಜುಲೈ ಬಂದ್ರು ಕೂಡ ನಮಗೆ ಯಾವುದು ಆಶ್ವಾಸನೆ ಕೊಡ್ತಾ ಇಲ್ಲ. ಆದ್ರೆ ಇನ್ನ ಒಂದು ನಮಗೆ 60 ವರ್ಷ ಆದಂತ ಆಶಾ ಕಾರ್ಯಕರ್ತರಿಗೆ ನಿವೃತ್ತಿ ಹೊಂದೋರಿಗೆ ಯಾವ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ, ಬರೇ ಕಳಿಸ್ತಾ ಇದಾರೆ ಖಾಲಿ ಗೈಲಿ ಅಂತ. ಯಾವರಿಗೆ ಪೆನ್ಷನ್ ಕೊಡ್ತಾ ಇಲ್ಲ, ಅವ್ರಿಗೆ ಯಾವ ಇದನ್ನು ಕೊಡ್ತಾ ಇಲ್ಲ, ಇನ್ಸ್ಟ್ರೂಮೆಂಟ್ ಕೊಡ್ತಾ ಇಲ್ಲ. ಆದ್ರೆ ಇನ್ನೊಂದು ಈಗ ನಮಗೆ ಇವಾಗ ನಮಗೆ ಕೇಂದ್ರ ಸರ್ಕಾರ ಹೇಳಿತ್ತು ನಮಗೆ 1000 ಜನಸಂಖ್ಯೆ ಒಬ್ಬ ಆಶಾ ಅಂತೇಶಿಂದ ನೇಮಕ ಮಾಡಿಕೊಂಡಿತ್ತು. ಆದ್ರೆ ಈ ಕೂಡ ಸರ್ಕಾರ ದಿನಕ್ಕೆ ಒಂದೊಂದು ಆರ್ಡರ್ ತರ್ತಾ ಇದೆ. ಇವಾಗ ಒಂದು ಆಶಾ 2,000 ಜನಸಂಖ್ಯೆಯಲ್ಲಿ ಕೆಲಸ ಮಾಡಬೇಕು, ಆದ್ರೆ ಕಡಿಮೆ ಇದ್ದ ಜನಸಂಖ್ಯೆಗಳನ್ನು ತೆಗಿತೀವಿ ಅಂತೇಶಿಂದ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. ಆದ ಕೂಡದಿಂದ ಇವಾಗ ನಾವು ಎಷ್ಟು ಕೆಲಸ ಮಾಡ್ತಿದ್ದೆ ಅವಾಗಿನಿಂದ 1000 ಜನಸಂಖ್ಯೆಗೆ ಅಷ್ಟೇ ನಮ್ಮ ಆಶಾಗಳನ್ನ ಕೆಲ್ಸಕ್ಕೆ ತಗೋಬೇಕು. ಯಾಕೆ ಆಶಾದವ್ರು ನಮ್ಮ ಕೆಲ್ಸಕ್ಕೆ ತೆಗಿಬಾರ್ದು. ಆದ್ರೆ ಇನ್ನೊಂದ್ ಏನಾದ್ರೆ ಆ ತರ ನಮಗೆ ಮೂವ್ಮೆಂಟ್ ಮಾಡಿದ್ರೆ ನಾವು ಎಲ್ಲ ಕೆಲಸಗಳನ್ನ ಬಂದ್ ಮಾಡಿ ಪ್ರತಿ ಜಿಲ್ಲೆ ಮತ್ತು ತಾಲೂಕು ರಾಜ್ಯಗಳ ಕೂಡ ನಾವು ಹೋರಾಟಕ್ಕೆ ಇಳಿತೀವಿ ಅಂತ ನಾವು ಕೇಳ್ಕೊಳ್ತೇವೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ವಿಜಿ ದೇಸಾಯಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಗೀತಾ ಮಳ್ಳಿ, ಜಿಲ್ಲಾ ಅಧ್ಯಕ್ಷರಾದ ಶಿವಲಿಂಗಮ್ಮ ನಂದೂರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿಯಲ್ಲಿ ಸೋಲಾರ್ ಟೆಕ್ಸ್ಟೈಲ್ ಯೋಜನೆ ಕೈಬಿಟ್ಟು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭಿಸುವಂತೆ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಸರ್ಕಾರಕ್ಕೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸೋಲಾರ್ ಹಾಗೂ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡಲು ಮುಂದಾಗಿರುವ ಯೋಜನೆಯಿಂದ ಇಲ್ಲಿನ ಜನರಿಗೆ ಯಾವುದೇ ಅನುಕೂಲ ಆಗದಿರುವ ಹಿನ್ನೆಲೆಯಲ್ಲಿ ಈ 2 ಯೋಜನೆಗಳನ್ನು ಕೈಬಿಟ್ಟು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಬೇಕು ಎಂದು ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನಕೆರಣಗಿ, ಫರ್ಹತಾಬಾದ್, ತಾವರೆಗೆರ ಸೇರಿದಂತೆ ಒಟ್ಟು 1500 ಎಕರೆ ಜಮೀನನ್ನು ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡಿದ್ದು ಅಲ್ಲಿ ಮಾಡಲು ಉದ್ದೇಶಿಸಲಾದ ಯೋಜನೆಗಳು ಅವೈಜ್ಞಾನಿಕವಾಗಿದ್ದು ಸರ್ಕಾರ ಬರಡು ಭೂಮಿಯಲ್ಲಿ ನಿರ್ಮಿಸಲು ಮುಂದಾಗಬೇಕು. ಇದಕ್ಕೆ ನಾನು 400 ಎಕರೆ ಜಮೀನು ನೀಡುತ್ತೇನೆ ಎಂದು BR ಪಾಟೀಲ್ ಹೇಳಿದರು. ಫಲವತ್ತಾದ ಹೊನ್ನಕೆರಣಗಿಯಲ್ಲಿನ ಭೂಮಿಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು. ಬೀದರ್, ಜೇವರ್ಗಿಯಲ್ಲಿ ಸ್ಥಾಪಿಸಲಾದ ಕೆಲವು ಪಾರ್ಕ್ಗಳಿಂದಾಗಿ ಯಾವುದೇ ಪ್ರಯೋಜನ ಆಗಿಲ್ಲ. 15 ವರ್ಷಗಳ ಹಿಂದೆ ಭೂಸ್ವಾಧೀನ ಪಡೆದುಕೊಳ್ಳಲಾಗಿದೆ, ಆದರೆ ಇಲ್ಲಿಯವರೆಗೂ ಒಂದೇ ಒಂದು ಉದ್ಯಮ ಬಂದಿಲ್ಲವೆಂದ ಅವರು, ನನ್ನ ಅನುಭವದಿಂದ ಹೇಳುತ್ತೇನೆ, ಇಲ್ಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಿದೆ ಎಂದು ಹೇಳಿದರು. 1500 ಎಕರೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರೆ ಇಲ್ಲಿ ಹೊಸ ಸಂಶೋಧನೆಗಳು ನಡೆಯುತ್ತವೆ. ರೈತರಿಗೆ ಹೊಸ ತಳಿಯನ್ನು ನೀಡಿದಾಗ ಬೆಳೆ ಉತ್ತಮವಾಗಿ ಬೆಳೆದು ರೈತರು ಲಾಭ ಪಡೆಯುವಲ್ಲಿ ಸಹಕಾರಿಯಾಗುತ್ತದೆ ಎಂದು ಶಾಸಕ BR ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ನಾನು ಅಭಿನಂದಿಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು
ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಡೆದಂಥ ರೈತ ಚಳವಳಿಯಿಂದ ರಾಜಕಾರಣಕ್ಕೆ ಬಂದಂಥವರು, ಸ್ವಂತ ಹೊಲದಲ್ಲಿ ಉಳುಮೆ ಮಾಡಿದಂಥವರು, ರೈತರ ಸಂಕಷ್ಟವನ್ನು ಅರ್ಥಂಥವರು, ನೋವನ್ನು ಅರ್ಥಂಥವರು. ಆ ಒಂದು ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾದಂಥ ಆಲೋಚನೆ ಮಾಡಿ ರೈತರ ಪರವಾಗಿ ಇವತ್ತು ನಿರ್ಣಯವನ್ನು ತಗೊಂಡಿದ್ದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ, ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಹಿಂದೆ BJP ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು. ಅದಕ್ಕೆ ಸರ್ಕಾರ ಅವತ್ತು ರೈತರು ವಿರೋಧ ಮಾಡಿದರು. ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮುಂದುವರ್ಸ್ಕೊಂಡು ಬಂದರು. ಅವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಅವರನ್ನು ನಾನೇ ಕರ್ಕೊಂಡು ಹೋಗಿ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ. ಅಂಥ ಒಂದು ಮಾತನ್ನು ಇವತ್ತು ಮತ್ತೆ ಅವರು ನಡೆಸ್ಕೊಟ್ಟಿದ್ದಾರೆ. ಕೊಟ್ಟ ಮಾತಿಗೆ ನಡೀತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರೈತರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಇಂಥ ಆರ್ಥಿಕ ಸಂಕಷ್ಟದಲ್ಲಿ ಕೂಡ ಕಳೆದ ವರ್ಷ ತೊಗರಿ ಬೆಳೆಗೆ 450 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದಕ್ಕಿಂತ ಮೊದಲು ಕೂಡ ತೊಗರಿ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡೋದು ಕೂಡ ಆಗಿದೆ. ಮತ್ತು ಯಾವಾಗ ರೈತರಿಗೆ ಸಂಕಷ್ಟ ಬರ್ತದೆ ಆವಾಗ ರೈತರ ಪರವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೇನೆ, ತಾವೇ ರಾಷ್ಟ್ರ ಮಟ್ಟದಲ್ಲಿ ಒಂದು ರೈತರ ಪರವಾಗಿ ಧ್ವನಿಯಾಗಿ ಈ MSP ಬೆಂಬಲ ಬೆಲೆಯ ಬಗ್ಗೆ ಧ್ವನಿ ಎತ್ತಬೇಕು. ಮತ್ತು ರಾಷ್ಟ್ರದಲ್ಲಿ ಇವತ್ತೇನು ರೈತರು ಆತ್ಮಹತ್ಯೆಗೆ ಒಳಗಾಗಿ ಸಾಯ್ತಾ ಇದ್ದಾರೆ, ಆ ಅಂತಿಮವಾದಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು. ದೆಹಲಿ ಗಡಿ ಭಾಗದಲ್ಲಿ ಭಾಳ ಒಂದು ಐತಿಹಾಸಿಕ ಹೋರಾಟ ನಡೀತು. ಸುಮಾರು 13 ತಿಂಗಳ ನಿರಂತರವಾದಂಥ ಹೋರಾಟದಲ್ಲಿ ನಾನು ಕೂಡ ಹೋಗಿ ಭಾಗಿಯಾಗಿದ್ದೆ. ನಮ್ಮ ಕರ್ನಾಟಕದ ಅನೇಕ ಜನ ರೈತರು ಭಾಗಿಯಾಗಿದ್ದರು. ಇವತ್ತು ಅಲ್ಲಿ ಸರ್ಕಾರ ಮಣಿದು ವಾಪಸ್ ತಗೊಂಡು, ಆದರೆ ಇಲ್ಲಿ ಸರ್ಕಾರ ರೈತರ ಮಾತಿಗೆ ಬೆಂಬಲ ಮನ್ನಣೆ ಕೊಟ್ಟು ವಾಪಸ್ ಪಡ್ಕೊಂಡ್ರು. ಹೀಗಾಗಿ ಇವತ್ತು ರೈತರು ಕರ್ನಾಟಕದಲ್ಲಿ ಭಾಳ ಸಂತುಷ್ಟರಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಯಾವತ್ತು ರೈತರ ಕೈ ಹಿಡಿತಾರೆ, ರೈತರ ಬೆಂಬಲಕ್ಕೆ ನಿಲ್ತಾರೆ, ರೈತರ ಸಂಕಟದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಆಶೆಯನ್ನು ಇಟ್ಕೊಂಡಿದ್ದೇನೆ. ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಹಾಗೂ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಇಂದು ಬೆಳಗ್ಗೆ 11:20 ಗಂಟೆಗೆ ಬಿಜೆಪಿ ಪಕ್ಷದ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಹಾಗೂ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿಯವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಆದಂಥ ಲಿಂಗರಾಜ್ ಕಣ್ಣಿ ಅವ್ರ ಮೇಲೆ ಸುಮಾರು 20 ದಿವಸ ಹಿಂದ್ಗಡೆನೆ NDPS ಆ್ಯಕ್ಟ್ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಾಗಿರುವಂಥದ್ದು. ಮುಂಬೈಯಿಂದ ಥಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣ. ಅಲ್ಲಿ 22 ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ನಾರ್ಕೋಟಿಕ್ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ, ಅದನ್ನು ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. 22 ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದರಿಂದ ಈ 22 ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು,
ಇದನ್ನು ಎಲ್ಲೋ ಮುಚ್ಚಾಕುವಂಥ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನು ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡುಬರುತ್ತೆ. ಇದರ ಹಿಂದುಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂಥದ್ದು ಶಂಕೆ ಇರೋದರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಬಹಳಷ್ಟು ದೊಡ್ಡ ಘೋಷಣೆಗಳನ್ನು ಮಾಡಿದರು. ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂಥ ಮತ್ತೊಂದು ಗ್ಯಾರಂಟಿ ಅಂದರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು. ಎಲ್ಲರಿಗೆ ಗೊತ್ತಿದೆ, ಮುಂಚೆನೂ ಇದೇ ಕಲಬುರಗಿನಾಗ ಜಿಲ್ಲೆನಾಗ ಅವ್ರ ಮ್ಯಾಗ ಕಂಪ್ಲೇಂಟ್ ಆಗಿತ್ತು, ರೆಡ್ ಹ್ಯಾಂಡ್ ಸಿಕ್ಕೊಂಡು ಬಿದ್ದಿರು. ಯಾರ್ಯಾರು ಅವ್ರ ಹಿಂದೆ ಸಪೋರ್ಟ್ ಮಾಡ್ಯಾರ ಅಂತಂತೇಳಿ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತನೇ ನಮಗೆ ಟಿಪ್ ಕೊಟ್ಟಿದ್ದಾರೆ. ಇಲ್ಲಿಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಇಲ್ಲಿನ ಶಾಸಕರು ಎಲ್ಲರೂ ಅವಾಗ ನಮ್ಮವನ್ನ ಇವನಿಗೆ ಉಳಿಸ್ಬೇಕಂತಂತೇಳಿ ಪ್ರಯತ್ನ ಮಾಡ್ಯಾರವರು. ಅದೇ ಧೈರ್ಯಲಿಂತ ಅವ ಮಾಡ್ಕೋತಾ ಹೋಗಿದ್ದಾನೆ. ಮೊನ್ನೆ 25 ಜೂನಿಗೆ ಬಜಾರ್ ಪಟೇಲ್ ಪೊಲೀಸ್ ಸ್ಟೇಷನ್ ಡಿಸ್ಟ್ರಿಕ್ಟ್ ಥಾನೆನಾಗ ಅವನಿಗೆ ರೆಡ್ ಹ್ಯಾಂಡ್ ಸಿಕ್ಕೊಂಡು ಬೀಳ್ತಾನ, ಕೇಸ್ ಆಗಿದೆ, ಅವನ ಮ್ಯಾಗ ಅರೆಸ್ಟ್ ಆಗಿದ್ದಾನೆ. ಅದರ ನಿಮಿತ್ತ 13 ತಾರೀಕಿಗೆ ತಮಗೆಲ್ಲ ಮೀಡಿಯಾ ಥ್ರೂ ಮಾಹಿತಿ ಬಂದಿದೆ, ನಮ್ಮನ್ನು ಮಾಹಿತಿ ಬಂದಿದೆ. ನಾವು ಅಪ್ಪುಗೌಡರು ಊರಾಗಿದ್ದಿದ್ದಿಲ್ಲ, 14th ನಾನು ಊರಾಗಿದ್ದಿದ್ದಿಲ್ಲ, 15th ಅಪ್ಪುಗೌಡರು ಒಂದು ಬೈಟ್ನೂ ಕೊಟ್ಟಿದ್ದವರು. ನಿನ್ನೆ ನಾವೆಲ್ಲ ಪಕ್ಷದವ್ರು ಕುಂತು ಮಾತಾಡಿ ಇದ್ರ ಬಾರೆಗೆ ಚರ್ಚೆ ಮಾಡಿ ನಿನ್ನೆ ರಾತ್ರಿಗೆ ನಮ್ಮ ಪಕ್ಷಗೆ ಮಹಾರಾಷ್ಟ್ರನಾಗ ಕಾಂಟ್ಯಾಕ್ಟ್ ಮಾಡಿದೆವು ನಾವು ಅಲ್ಲಿನವ್ರಿಗೆ. ಅವ್ರು ಸೆಷನ್ನಾಗ ಬ್ಯುಸಿ ಇದ್ದರು. ಇವತ್ತು ಮಧ್ಯಾಹ್ನ ಇದ್ರ ಬಾರೆಗೆ ಏನೇನು ಮಾಹಿತಿ ಅದ ಅಂತೇಳಿ ತಿಳ್ಕೊಂಡು ನಮಗೆ ಮಾಡ್ತೀನಂತೆ ಅಂತ ಹೇಳ್ಯಾರ. ಇದು ಇಂಟರ್ ಸ್ಟೇಟ್ ಇದ್ದಿದ್ದ ಸಲಕ ನಮಗೆ 100% ಗ್ಯಾರಂಟಿ ಅದ. ಇಲ್ಲಿಂದು ಕಾಂಗ್ರೆಸ್ ಸರ್ಕಾರ ಕಲಬುರಗಿ ಜಿಲ್ಲಾದು ಎಲ್ಲ ಮಂದಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇದು ಕೇಸಿಗೆ 0 ಮಾಡೋದು ಪ್ರಯತ್ನ ಮಾಡ್ತಾರಂತಂಥೇಳಿ ಇದು CBI ಕೊಡ್ಬೇಕಂತಂತೇಳಿ ನಾವು ಒತ್ತನೆ ಮಾಡ್ತೇವೆ. ಮತ್ತು ನಮಗೆ 100% ಭರೋಸೆ ಅದ, ನಮ್ಮ ಸರ್ಕಾರ ಮಹಾರಾಷ್ಟ್ರ ಇರೋ ಸಲಕ್ಕೆ ನಾವು CBI ಕೇಸ್ ಇದು ಕೊಡ್ಸೇವೆ ಅಂತಂತೇಳಿ ನಾವು ಎಲ್ಲರೂ ಕಲ್ತು ಒಂದು ಡೆಲಿಗೇಷನ್ ಮಾಡ್ಕೊಂಡು ಹೋಗಿ ಈ ಲಿಂಗರಾಜ್ ಕಣ್ಣಿ ಏನಿದು ಒಂದು ಡ್ರಗ್ ಮಾಫಿಯಾ ಕಲಬುರಗಿನಾಗ ತಾವು ಎಲ್ಲರೂ ನೋಡಿರಬೇಕು. ಟುಡೇ ಹೋಲ್ ಕರ್ನಾಟಕನಾಗ ಡಿಸ್ಟ್ರಿಕ್ಟ್ನಾಗ ಚರ್ಚೆ ಅದೇ ಹೈಯೆಸ್ಟ್ ಡ್ರಗ್ಸ್ ಆ್ಯಂಡ್ ಗಾಂಜಾ ಎಲ್ಲಿ ನಡೆದು ಅಂತಂದರೆ ಕಲಬುರಗಿ ಜಿಲ್ಲೆನಾಗ ನಡೆದಿದೆ. ಮೊನ್ನೆ ಬಿಹಾರ್ನಾಗ ನಾವು ಕೇಳ್ತಾ ಇದ್ದೇವೆ, 20 ವರ್ಷ 30 ವರ್ಷ ಹಿಂದೆ ಬಿಹಾರ್ನಾಗ ಹೆಂಗೆ ಬಂದು ಡೇ ಲೈಟ್ನಾಗ ಲೂಟಿ ಮಾಡ್ತಿರು, ಕಲಬುರಗಿನಾಗ ಅದೇ ಆಗ್ತಾ ಇದೆ. ನಮ್ಮ ಎಲಿಗೇಷನ್ ಭಾರತೀಯ ಜನತಾ ಪಾರ್ಟಿ ಎಲಿಗೇಷನ್ ಕಮಿಷನರ್ ಮ್ಯಾಗಿಲ್ಲ, SP ಮ್ಯಾಗಿಲ್ಲ. ಇಲ್ಲಿಂದು ಏನು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಹರ ಯಾವ ಥಾನೆನಾಗ 100% ಇವ್ರ ಸಪೋರ್ಟ್ ಅದ, ಇವ್ರ ಕೈವಾಡ ಅದ, ಇವ್ರಿಗೆ ಫ್ರೀ ಬಿಟ್ಟಿದ್ದಾರೆ. ನೀವು ಲೂಟಿ ಮಾಡಿರಿ, ಕಾಂಗ್ರೆಸ್ ಕಾರ್ಯಕರ್ತಕ್ಕೆ ಸಪೋರ್ಟ್ ಮಾಡಿರಿ, ನೀವು ಏನು ಬೇಕಾದ ಮಾಡ್ರಿ ಅಂತಂತೇಳಿ ಇಲ್ಲಿಂದ ಎಲ್ಲ ಕಾಂಗ್ರೆಸ್ ಅವ್ರ ಲೀಡರ್ಗಳು ಸಪೋರ್ಟ್ ಮಾಡ್ಯಾರಂತಂತೇಳಿ ಈ ಥರ ಕಲಬುರಗಿ ನಡೆದದ ಅಂತಂತೇಳಿ ಎಲ್ಲ ಜನಗೆ ನೋಟಿಸ್ನು ಬಂದದ. ಅವ್ರು ಈ ತಿಳ್ಕೊತಾ ಇದ್ದಾರೆ ನಾವು ಎಂಥ ತಪ್ಪು ಮಾಡಿದೆವು, ಇಲ್ಲಿ ಕಾಂಗ್ರೆಸ್ ಸರ್ಕಾರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಅಂತಂತೇಳಿ ತಾವೆಲ್ಲ ನೋಡ್ಬೋದು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಉಮೇಶ್ ಪಾಟೀಲ್, ರಾಜು ವಾಡೇಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜುಲೈ 19ರಂದು ಕಲಬುರಗಿ ನಗರದ MRMC ಸ್ಯಾಕ್ ಸಭಾಂಗಣದಲ್ಲಿ ಕರ್ನಾಟಕ ಎಂಡೋಕ್ರೊನಾಲಜಿ ಸೊಸೈಟಿಯ 7ನೇ ರಾಜ್ಯ ಸಮ್ಮೇಳನ ಜರುಗಲಿದೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಚಂದ್ರಶೇಖರ್ ಪಾಟೀಲ್ ಹಾಸ್ಟೆಲ್ ಆವರಣದಲ್ಲಿ ಇರುವ MRMC ಕಾಲೇಜಿನ ವಿದ್ಯಾರ್ಥಿ ಚಟುವಟಿಕೆ ಕೇಂದ್ರ SCC ಸಭಾಂಗಣದಲ್ಲಿ ಜುಲೈ 19ರಂದು ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಎಂಡೋಕ್ರೊನಾಲಜಿ ಸೊಸೈಟಿಯ 7ನೇ ರಾಜ್ಯ ಸಮ್ಮೇಳನ ಹಾರ್ಮೋನ್ ರಿದಮ್ 2025 ಆಯೋಜಿಸಿದೆ ಎಂದು ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಲ್ಯಾಣ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಜಿ ಅಣಕಲ್ ಅವರು ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ MR ಮೆಡಿಕಲ್ ಕಾಲೇಜಿನ ಮೆಡಿಸಿನ್ ವಿಭಾಗ ಫಿಸಿಷಿಯನ್ಸ್ ಅಸೋಸಿಯೇಷನ್ ಕಲಬುರಗಿ ಶಾಖೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯಲಿದೆ ಎಂದು ವಿವರಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಅಣಕಲ್ ಅವರು ಎಂಡೋಕ್ರೊನಾಲಜಿಯಲ್ಲಿನ ಜ್ಞಾನ ವೃದ್ಧಿ, ಈ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆ ಕುರಿತು ಸಮಗ್ರ ಚರ್ಚೆ ನಡೆಯಲಿದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ತಜ್ಞರು ಉಪನ್ಯಾಸ ನೀಡಲಿದ್ದಾರೆ. ಈ ಮೂಲಕ ಸ್ಥಳೀಯ ಫಿಸಿಷಿಯನ್ಸ್, ಹೆರಿಗೆ ತಜ್ಞರು, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಲು ತಜ್ಞ ವೈದ್ಯರು ಈ ಸಮ್ಮೇಳನದಲ್ಲಿ ಹೊರಬರುವ ಜ್ಞಾನ ಪಡೆದು ತಾವು ಅಪ್ಡೇಟ್ ಆಗುವುದರೊಂದಿಗೆ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲು ಪೂರಕವಾಗಲಿದೆ ಎಂದು ಹೇಳಿದರು. ಬೆಂಗಳೂರಿನಾಗ ಇಬ್ಬರಿದ್ರು ಇಲ್ಲಂದ್ರೆ ಹುಬ್ಳಿ. ಸೊ ಇಟ್ ವಾಸ್ ವೆರಿ ರೇರ್ ಬ್ರಾಂಚ್. ಆ ಟೈಮ್ನಾಗ ಇಲ್ಲೇ ಗುಲ್ಬರ್ಗದವ್ರು ಯಾರು ಹೋಗ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಒಂದು 10 ವರ್ಷ ಮೊದಲೇ ಇದು ಮಾತು. ಸೊ ಈಗೇನದ ಅಂತಂದ್ರೆ ಪ್ರೆಸೆಂಟ್ ಡೇ ಒಂದು 10 ವರ್ಷನಾಗ ಸೀನ್ ಟೋಟ್ಲಿ ಚೇಂಜ್ ಆಗಿ ನಾವು 7 ಜನ ಎಂಡೋಕ್ರೊನಾಲಜಿಸ್ಟ್ ಕಲಬುರಗಿನಾಗೆ ಇದ್ದೀವಿ. ಅದು ಭಾಳ ದೊಡ್ಡ ವಿಷಯ ಆ್ಯಕ್ಚುಲಿ. ಯಾಕಂದರೆ ಎಂಡೋಕ್ರೊನಾಲಜಿ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದರೊಳಗೆ ಇಟ್ ಈಸ್ ಆಲ್ ರಿಲೇಟೆಡ್ ಟು ಹಾರ್ಮೋನ್ಸ್. ಅದು ಡಯಾಬಿಟೀಸ್ ಬಂತು, ಥೈರಾಯ್ಡ್ ಬಂತು,
PCOD ಬಂತು, ಒಬೆಸಿಟಿ ಬಂತು, ಆಲ್ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಲಾಸ್ಟ್ 10 yearsಲಿಂದ ರಿಯಲಿ ದಿಸ್ ರೀಜನ್ ಈಸ್ ರಿಯಲಿ, ಐ ಮೀನ್ ವಿ ಆರ್ ಲಕ್ಕಿ, ದಿಸ್ ರೀಜನ್ ಈಸ್ ಲಕ್ಕಿ ವಿತ್ ವಿ ಆರ್ ಅವೈಲೇಬಲ್. ಸೊ ಅದು ಅಲ್ಲದೆ ಒಂದು ಕಾನ್ಫರೆನ್ಸ್ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ಅಂತ ಸೃಷ್ಟಿ ಮಾಡಿದ್ರು ಒಂದು 6-7 years ಬ್ಯಾಕ್, 7 ವರ್ಷ ಮುಂಚೆ. ಸೊ ಅವಾಗಿಂದ ಪ್ರತಿ ವಾರ್ಷಿಕ ಆ್ಯನ್ಯುವಲ್ ಕಾನ್ಫರೆನ್ಸ್ನ ಮಾಡ್ತೀವಿ. ಸೊ ಆ್ಯನ್ಯುವಲ್ ಸಮ್ಮೇಳನ ಅಂತ ಹೇಳ್ತೀವಿ ಕಾನ್ಫರೆನ್ಸ್. ವಿ ಆರ್ ಕಂಡಕ್ಟಿಂಗ್ ಇಟ್ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಎವ್ರಿ ಇಯರ್. ಸೊ ಅದರದ್ದು ಏನು ಇಂಪಾರ್ಟೆನ್ಸ್ ಅಂತಂದರೆ, ಬಿಕಾಸ್ ಈ ಸಬ್ಜೆಕ್ಟ್ ಬೀಯಿಂಗ್ ವೆರಿ ದೆರ್ ಈಸ್ ರಿಸರ್ಚ್ ಗೋಯಿಂಗ್ ಆನ್ ಎವ್ರಿ ಡೇ. ಪ್ರತಿದಿನ ರಿಸರ್ಚ್ ನಡೀತಾನೆ ಇದೆ. ಯಾಕಂದ್ರೆ ಈಗ ಹೆಂಗೆ ಫೋನ್ಗಳು ಎಲ್ಲ ಕಡೆ ಹೆಂಗೆ ಅಪ್ಡೇಟು ಅದು ಬರ್ತದೆ, ಹಂಗೆ ಇದರಲ್ಲೂ ಕೂಡ ದೆರ್ ಈಸ್ ಅ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್. ಸೊ ಹಂಗಾಗಿ ಅದ್ರ ಜೊತೆಗೆ ನಾವು ಆ ಫೀಲ್ಡ್ ತಜ್ಞರಿದ್ದವ್ರು ನಾವು ಅಪ್ಡೇಟ್ ಆಗಬೇಕಾಗ್ತದೆ. ಜಸ್ಟ್ ಕೋರ್ಸ್ ಮುಗಿಸ್ಕೊಂಡು ಬಂದೆ ಅಂದ್ಕೊಳ್ಳಿ ಮುಗಿಯಂಗಿಲ್ಲ. ಇಟ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಇಸ್ ಥ್ರೂ ಔಟ್ ಲೈಫ್. ಸೊ ಅದು ಕಲಿಬೇಕು ಅಂತಂದರೆ ಇದನ್ನೆಲ್ಲ ದೀಸ್ ಕಾನ್ಫರೆನ್ಸಲ್ಲಿ ಯಾರ್ಯಾರು ಏನೇನು ರಿಸರ್ಚ್ ಆಗಿದೆ ಎಲ್ಲ ಬಂದು ಪ್ರೆಸೆಂಟ್ ಮಾಡ್ತಾರೆ, ಹೇಳ್ತಾರೆ. ಅದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್, ಆ್ಯಂಡ್ ಅದನ್ನು ಸೇಮ್ ಅಂಡ್ ವಿಲ್ ಪಾಸ್ ಆನ್ ಟು ದ ಪೇಷಂಟ್ಸಿಗೆ ಹೆಲ್ಪ್ ವಿ ಕ್ಯಾನ್. ಹಾಂ, ಅದು ಅಲ್ಲದೆ ಈ ನಮ್ಮ ಸಬ್ಜೆಕ್ಟ್ ಏನಿದೆ ಎಂಡೋಕ್ರೈನಾಲಜಿ, ದೆರ್ ಆರ್ ಫ್ಯೂ ಸ್ಪೆಷಲಿಸ್ಟ್ ಲೈಕ್ ಫಿಸಿಷಿಯನ್ಸ್ ಆಗಲಿ, ಗೈನಕಾಲಜಿಸ್ಟ್ ಆಗಲಿ, ಪೀಡಿಯಾಟ್ರಿಷಿಯನ್ಸ್, ಅವ್ರಿಗೆ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ಬ್ರ್ಯಾಂಚ್ ನಮ್ಮದು. ಸೊ ಇವನ್ ಅವ್ರು ಆ ಬ್ರಾಂಚ್ದವ್ರು ಕೂಡ ಬಂದು ಈ ಕಾನ್ಫರೆನ್ಸಿಗೆ ಬಂದರೆ ದೇ ಕ್ಯಾನ್ ಆಲ್ಸೋ ಅಪ್ಡೇಟ್ ದರ್ ನಾಲೆಜ್ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಇನ್ ಮ್ಯಾನೇಜಿಂಗ್ ದರ್ ಪೇಷಂಟ್ ಡೇ ಟು ಡೇ. ಸಿಂಪಲ್ ಪ್ರಾಬ್ಲಮ್ ಇರ್ತದೆ, ಡಯಾಬಿಟೀಸ್ ವಿತ್ ಪ್ರೆಗ್ನೆನ್ಸಿ, ಥೈರಾಯ್ಡ್ ವಿತ್ ಪ್ರೆಗ್ನೆನ್ಸಿ. ಸೊ ಆಲ್ ದಿಸ್ ಭಾಳ ಸ್ಮಾಲ್ ಥಿಂಗ್, ಇಟ್ ಲುಕ್ಸ್ ವೆರಿ ಸ್ಮಾಲ್ ಬಟ್ ಭಾಳ ಮ್ಯಾಟರ್ ಆಗ್ತದೆ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್, ಇದ್ರ ವಿಶೇಷತೆ ಇದೆ. ಸೊ ಅದ್ರ ಸಲುವಾಗಿ ವಿ ಆರ್ ಲಕ್ಕಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಕಾನ್ಫರೆನ್ಸ್ ಇನ್ ಗುಲ್ಬರ್ಗ. ಇದು ಇಲ್ಲ ಆ್ಯನ್ಯುವಲ್ ಕಾನ್ಫರೆನ್ಸ್ ಇಲ್ಲಿ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು 7th ಕಾನ್ಫರೆನ್ಸ್, 7th ಆ್ಯನ್ಯುವಲ್ ಸ್ಟೇಟ್ ಕಾನ್ಫರೆನ್ಸ್ ವಾಟ್ ವಿ ಆರ್ ಕಂಡಕ್ಟಿಂಗ್. ಫಸ್ಟ್ ಟೈಮ್ ಇನ್ ಗುಲ್ಬರ್ಗ, ಫಸ್ಟ್ ಟೈಮ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅನ್ಬೋದು. ಸೊ ಹಾಗಾಗಿ ಈ ಬರೋ 19ನೇ ತಾರೀಕು ಕಾನ್ಫರೆನ್ಸ್ ಉದ್ಘಾಟನೆ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂತೋಷ್ ಹಾರ್ಕುಡೆ, ಡಾಕ್ಟರ್ ರವಿಕುಮಾರ್ ರ್ಯಾಕ, ಡಾಕ್ಟರ್ ಮಹೇಶ್ ಹಕ್ಕೆ, ಡಾಕ್ಟರ್ ಸಾಗರ್ ಸೌರಭ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.